Welcome to day 9 of G Physics series. ಸೊ ಈ ಒಂದು ಕ್ವಶನಲ್ಲಿ ಆ ಕಾರ್ ಟ್ರಾವೆಲ್ಸ್ ಡಿಸ್ಟೆನ್ಸ್ ಎಕ್ಸ್ ವಿತ್ ಸ್ಪೀಡ್ v1 ಅಂತ ಕೊಡ್ತಾರೆ. ಸೊ ಈ ಕಾರ್ ಅನ್ನೋದೇನಿದೆ ಈ ಎಕ್ಸ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡುತ್ತೆ ವಿತ್ ಸ್ಪೀಡ್ v1. ಸೊ ಇದೇ ಕಾರ್ ಸೇಮ್ ಡಿಸ್ಟೆನ್ಸ್ ಎಕ್ಸ್ನ ಕವರ್ ಮಾಡುತ್ತೆ ವಿತ್ ಸ್ಪೀಡ್ v2. ಸೊ ನಮಗೆ ಆ್ಯಾವ್ರೇಜ್ ಸ್ಪೀಡ್ ಆಫ್ ದಿ ಕಾರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಟ್ ಡಿಸ್ಟೆನ್ಸ್ ಫಸ್ಟ್ ಡಿಸ್ಟೆನ್ಸ್ ಎಕ್ಸ್ನ ಕವರ್ ಮಾಡಿದಾಗ ವಿತ್ ಸ್ಪೀಡ್ v1, ಟೈಮ್ ಅನ್ನೋದು t1 ಅಂತ ಕನ್ಸಿಡರ್ ಮಾಡೋಣ. ಸೊ ಸಿಮಿಲರ್ಲಿ ಈ ಡಿಸ್ಟೆನ್ಸ್ ಎಕ್ಸ್ನ ಕವರ್ ಮಾಡಿದಾಗ ವಿತ್ ಸ್ಪೀಡ್ v2, ಟೈಮ್ ಟೇಕನ್ ಇಸ್ t2 ಅಂತ ಕನ್ಸಿಡರ್ ಮಾಡೋಣ. ಸೊ ನಮಗೆ ಆ್ಯಾವ್ರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಾವ್ರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಟು ಟ್ರಾವೆಲ್. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಪ್ಲಸ್ ಎಕ್ಸ್. ಸೊ ಇದನ್ನು ನಾವು 2 × x ಅಂತ ಬರ್ಕೊಬೋದು ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಇಲ್ಲಿಂದ ಇಲ್ಲಿ ಕವರ್ ಮಾಡೋದಕ್ಕೆ t1 ತೊಗೊಂಡಿದೆ, ಪ್ಲಸ್ ಇಲ್ಲಿಂದ ಇಲ್ಲಿ ಕವರ್ ಮಾಡೋದಕ್ಕೆ ಸೊ t2 ಟೈಮ್ನ ತೊಗೊಂಡಿದೆ. ಸೊ ನಾವು t1 ಮತ್ತು t2ನ ಯಾವ ಥರ ಬರ್ಕೊಬೋದಂತೆ ನಮಗೆ ಗೊತ್ತಿರೋ ಪ್ರಕಾರ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಟೈಮ್ನ ಇಲ್ಲಿ ಕಳ್ಕೊಂಡು ಸ್ಪೀಡ್ನ ಇಲ್ಲಿ ಕೆಳಗೆ ಕಳ್ಕೊಂಡೆ. ಸೊ ಟೈಮ್ ಟೇಕನ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ 2x ಬೈ t1ನ ನಾವು ಯಾವ ಥರ ಬರ್ಕೊಬೋದು ಅಂದರೆ x ಬೈ v1 ಅಂತ ಬರ್ಕೊಬೋದು. ಸಿಮಿಲರ್ಲಿ t2ನ x ಬೈ v2 ಅಂತ ಬರ್ಕೊಬೋದು. ಸೊ ಈ ಎಂಟೈರ್ ಈಕ್ವೇಷನ್ನ ನಾವು ಸಾಲ್ವ್ ಮಾಡಿದ್ರೆ 2 × v1 v2 ಡಿವೈಡೆಡ್ ಬೈ v1 ಪ್ಲಸ್ v2 ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಆ್ಯಾವ್ರೇಜ್ ಸ್ಪೀಡ್.